ಇನ್ನು ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ಸಾಕ್ಷಿದಾರರಿಗೆ ಇವರೇನೋ ಬೆದರಿಕೆ ಹಾಕಿದ್ದಾರೆ ಅಂತಕ್ಕಂಥ ಸುದ್ದಿ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಹೈ ಅಲರ್ಟ್ ಆಗಿದ್ದಾರೆ. ಮತ್ತೆ 8 ಪ್ರಮುಖ ಸಾಕ್ಷಿದಾರರಿಂದ ಹೇಳಿಕೆ ದಾಖಲಿಸಿರುವ ತನಿಖಾಧಿಕಾರಿಗಳು ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ದಾಖಲು ಮಾಡಿಸೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ. ಈ 8 ಜನರಿಂದ ಇನ್ನು ಈಗಾಗಲೇ 18 ಜನ ಪ್ರಮುಖ ಸಾಕ್ಷಿಗಳನ್ನು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿರ್ತಕ್ಕಂಥ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ. ಅಂದರೆ ಈಗಾಗಲೇ ಅವರೇನಾದರೂ ಬೆದರಿಕೆ ಹಾಕಿ ಇವರು ತಮ್ಮ ಹೇಳಿಕೆಯನ್ನು ಬದಲು ಮಾಡಿಕೊಳ್ಳದೆ ಇರಲಿ ಅಂತಂದ್ಬಿಟ್ಟು ರೇಣುಕಾಸ್ವಾಮಿ ಕೊಲೆ ಕೇಸ್ 15 ಜನರ 164 ಸ್ಟೇಟ್ಮೆಂಟ್ ದಾಖಲು ಮಾಡ್ಕೋತಾರಂತೆ. 18 ಜನ ಸಾಕ್ಷಿಗಳ 164 ಸ್ಟೇಟ್ಮೆಂಟ್, 18 ಜನ ಒಟ್ಟು. ಡಿ ಗ್ಯಾಂಗ್ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ರು. ತುಮಕೂರಿನಿಂದ ಏನೋ ಕಾಲ್ ಬಂದಿತ್ತು, ಇವರೆಲ್ಲರಿಗೂ ಕೂಡ ಬೆದರಿಕೆ ಹಾಕಿದ್ರು ಅಂದ ತಕ್ಷಣ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಸಾಕ್ಷಿಗಳಿಗೆ ರಕ್ಷಣೆ ಕೊಡ್ತೀವಿ ಮತ್ತು ಧೈರ್ಯವನ್ನು ತುಂಬುವ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ, ಹೆದರ್ಕೋಬೇಡಿ ಅಂತ. ಸುಮಾರು 180 ಜನರಿಂದ ಹೇಳಿಕೆ ದಾಖಲಿಸಿ ಈಗಾಗಲೇ ಸಾಕ್ಷಿಗಳನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖ ಸಾಕ್ಷಿಗಳಾಗಿರುವವರನ್ನ ನ್ಯಾಯಾಧೀಶರ ಮುಂದೆ ಕರ್ಕೊಂಡೋಗಿ 164 ಸ್ಟೇಟ್ಮೆಂಟ್, ಸಾಕ್ಷಿದಾರರ ಹೆಸರು, ವಿಳಾಸ, ಗುರುತಿನ ಮಾಹಿತಿನ ಇಲ್ಲಿ ತನಕ ಪೊಲೀಸರು ಯಾರಿಗೂ ಕೊಟ್ಟಿಲ್ಲ, ಪ್ರಭಾವ ಬೀರ್ತಾರೆ ಅಂತ. ಮೊನ್ನೆ ಡಿ ಗ್ಯಾಂಗ್ನ ಓರ್ವ ವ್ಯಕ್ತಿಯಿಂದ ಬೆದರಿಕೆ ಬಂದಿತ್ತಂತೆ ತುಮಕೂರು ಜೈಲಿನಿಂದ. ಈ ಸಂಬಂಧ NCR ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಪೊಲೀಸರು. ತನಿಖೆಯಲ್ಲಿ ಬೆದರಿಕೆಗೆ ಪೂರಕ ಸಾಕ್ಷಿಗಳು ಪತ್ತೆಯಾದರೆ ಇವರಿಗೆಲ್ರಿಗೂ ಸಂಕಷ್ಟ ಫಿಕ್ಸ್, ಜಾಮೀನು ಕೊಡಲ್ಲ. ನೋಡಿ, ಜೈಲಿನಲ್ಲಿ ಇದ್ಕೊಂಡೇ ಫೋನ್ ಮಾಡ್ತಾರೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾರೆ. ಇನ್ನು ಇವರಿಗೆ ಜಾಮೀನು ಕೊಟ್ಟರೆ ಇವರು ಹೊರಗಡೆ ಬಂದು ಸಾಕ್ಷಿ ನಾಶ ಮಾಡ್ತಾರೆ, ಕೊಡಬೇಡಿ ಅಂತ ವಾದ ಮಾಡ್ತಾರೆ ವಕೀಲರು. ಹಾಗಾಗಿ ಇದು ತಮಗೆ ತಾವೇ ಮಾಡಿಕೊಂಡಂತಹ ತಪ್ಪು. ಬಟ್ ಅವ್ರು ಯಾವ ರೀತಿ ಅದನ್ನು ಪೊಲೀಸರು ಹ್ಯಾಂಡಲ್ ಮಾಡ್ತಾರೆ ನೋಡೋಣ. ಇನ್ನು ಇದೇ ಪ್ರಕರಣದಲ್ಲಿ ಪೊಲೀಸರು ಕಲೆ ಹಾಕಿರ್ತಕ್ಕಂಥ ಸಾಕ್ಷ್ಯಗಳಿದೆಯಲ್ಲ, ವಸ್ತು ಸಾಕ್ಷ್ಯಗಳು, ದೃಶ್ಯ ಸಾಕ್ಷ್ಯಗಳು, ಇದನ್ನು ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ಳೋ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. FSLನಲ್ಲಿ ವಿಜುವಲ್ ಕಂಪ್ಯಾರಿಸನ್ ನಡೆಸ್ತಾ ಇದ್ದು CCTV ದೃಶ್ಯಗಳ ಜೊತೆಗೆ ಈ ಆರೋಪಿಗಳ ಫೋಟೋವನ್ನು ಮ್ಯಾಚಿಂಗ್ ಕಾರ್ಯ ಮಾಡ್ತಾ ಇದ್ದಾರಂತೆ. FSLನಲ್ಲಿ ಆಗಬೇಕದು. ಅಲ್ಲಿ ಸಿಕ್ಕಿರೋ ಕೆಲವು ಆ ಶೆಡ್ಡಲ್ಲಿ ಸಿಕ್ಕಿದೆ, ದರ್ಶನ್ ಮನೆ ಹತ್ರ ಸಿಕ್ಕಿದೆ, ಪವಿತ್ರ ಗೌಡ ಮನೆ ಹತ್ರ ಸಿಕ್ಕಿರೋ CCTV ವಿಜುವಲ್ಸನ್ನು ಫೋಟೋಗಳಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಜೊತೆಗೆ ಬಂಧನದ ವೇಳೆ ಫೋಟೋಗಳನ್ನ ತೆಗೆಸಿದಾರಲ್ಲ, ಅದನ್ನು ಮ್ಯಾಚಿಂಗ್ ಮಾಡ್ತಾ ಇದ್ದಾರೆ. FSLಗೆ ಕಳಿಸಿದ್ದಾರೆ ಈಗಾಗಲೇ ಪೊಲೀಸರು. ಹಾಗಾದರೆ FSLನಲ್ಲಿ ಏನು ಹೋಲಿಕೆ ಮಾಡುತ್ತೆ ಅಂತ ನೋಡೋದಾದರೆ, CCTV ದೃಶ್ಯದಲ್ಲಿರ್ತಕ್ಕಂಥದ್ದಕ್ಕೂ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಯ ಕಣ್ಣುಗಳ ಆಕಾರ ಒಂದೇ ಥರ ಇದೆಯಾ, ಕಣ್ಣುಗಳ ಬಣ್ಣ ಒಂದೇ ರೀತಿ ಇದೆಯಾ, ಕಣ್ಣುಗಳ ನಡುವಿನ ಅಂತರ ಎರಡು ಒಂದೇ ಥರ ಇದೆಯಾ, ದೇಹದ ಆಕಾರ ವಿಜುವಲಲ್ಲಿರೋ ಥರನೇ ಫೋಟೋದಲ್ಲಿದೆಯಾ, ಬಾಯಿ ಹಾಗೂ ತುಟಿಯ ಆಕಾರ ಒಂದೇ ಥರ ಇದೆಯಾ, ಮೂಗಿನ ಆಕಾರ ಸೇಮ್ ಇದೆಯಾ, ಇವೆಲ್ಲವೂ ಕೂಡ ಈ ತುಂಬ ದೊಡ್ಡ ಕ್ರಿಮಿನಲ್ಸ್ಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಮಾಡ್ತಕ್ಕಂಥ ಕೆಲವೊಂದು ರಿಪೋರ್ಟ್ಸ್ ಇವೆಲ್ಲ. ಬಟ್ ಇಲ್ಲಿ ಸಾಕ್ಷಿಗಳನ್ನು ಗಟ್ಟಿ ಮಾಡ್ಕೋಬೇಕಲ್ಲ, ವಿಜುವಲಲ್ಲಿರೋರೇ ಇವರು, ಅವರೇ ಇವರು ಅಂತ ಕೋರ್ಟ್ ಹೇಳ್ಬೋದು ನಾಳೆ ದಿನ. ನೀವು ವಿಡಿಯೋ ತೋರಿಸ್ಬಿಟ್ಟು ಯಾವುದೋ ವಿಡಿಯೋ ಮಾರ್ಫ್ ಮಾಡಿಬಿಟ್ಟು ತಂದಿದ್ದೀರಪ್ಪ ಅನ್ಬೋದು. ಇಲ್ಲ, ಅಲ್ಲಿರೋ ವ್ಯಕ್ತಿನೇ ಈ ವ್ಯಕ್ತಿ ಅಂತ ತೋರಿಸೋದಕ್ಕೆ FSL ಮೊರೆ ಹೋಗಿದ್ದಾರೆ ಪೊಲೀಸರು. ಅದೆಲ್ಲ ರಿಪೋರ್ಟ್ ಬಂದ ಮೇಲೆ ಅದನ್ನು ಚಾರ್ಜ್ ಶೀಟ್ಗೆ ಹಾಕ್ತಾರೆ. ಈ ತಿಂಗಳು ಕೊನೆಯಷ್ಟೊತ್ತಿಗೆ ಚಾರ್ಜ್ ಶೀಟ್ ಹಾಕ್ತಾರೆ ಅನ್ನೋ ಮಾಹಿತಿ ಇದೆ. ಅಷ್ಟರಲ್ಲಿ ಇದೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ.